ಜಗದುದರನತಿ ವಿಮಲ ಗುಣರೂಪಗಳನಾಲೋಚನದಿ ಭಾರತ ನಿಗಮತತಿಗಳತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವೂ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವೂ. ಶ್ರೀ ಗುರುಭ್ಯೋ ನಮಃ. ಮಂಗಳಾಚರಣ ಸಂಧಿಯ ಎರಡನೆಯ ನುಡಿಯ ಅರ್ಥವನ್ನು ತಿಳಿಯೋಣ. ಜಗದುದರನತಿ ವಿಮಲ ಗುಣರೂಪಗಳ ನಾಲೋಚನದಿ ಭಾರತ ನಿಗಮತತಿಗಳತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣು ತಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವೂ. ಈ ನುಡಿಯಲ್ಲಿ ದಾಸರು ಮಹಾಲಕ್ಷ್ಮೀ ದೇವಿಯರನ್ನು ಸ್ತೋತ್ರ ಮಾಡಿದ್ದಾರೆ. ತ್ರಿಗುಣಗಳಿಂದ ಕೂಡಿದ ಮೂಲ ಜಡ ಪ್ರಕೃತಿಗೆ ಅಭಿಮಾನಿಯಾದ ಚಿತ್ ಪ್ರಕೃತಿ ಮಹಾಲಕ್ಷ್ಮಿಯ ಬಗೆ ಬಗೆಯ ಹಿರಿಮೆಯನ್ನು ಸುಂದರವಾಗಿ ಇಲ್ಲಿ ನಿರೂಪಿಸುತ್ತಿದ್ದಾರೆ. ಶಬ್ದಾರ್ಥ ನೋಡುವುದಾದರೆ, ಜಗದುದರ ಜಗತ್ತನ್ನೇ ತನ್ನ ಉದರದಲ್ಲಿ ಹುದುಗಿಸಿ ಇಟ್ಟುಕೊಂಡ ಪರಮಾತ್ಮ. ಅತೀ ವಿಮಲ ರೂಪ ಎಂದರೆ ನಿರ್ದುಷ್ಟವಾದ ದೋಷ ಸಂಬಂಧವಿಲ್ಲದ ಪರಮಾತ್ಮನ ಅನಂತ ರೂಪಗಳು. ನಿಗಮ ತತಿ, ನಿಗಮ ಎಂದರೆ ವೇದಗಳು, ತತಿ ಎಂದರೆ ಸಮೂಹ, ವೇದಗಳ ಸಮೂಹ. ಮಿಗೆ ಎಂದರೆ ಬಹಳವಾದ. ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನೇ ತನ್ನೊಳಗೆ ಧಾರಣೆ ಮಾಡಿದ ಪರಮಾತ್ಮನ ಆ ಗುಣರೂಪ ಕ್ರಿಯೆಗಳ ಆದಿ ಮಧ್ಯ ಅಂತ್ಯವನ್ನು, ಮಹಾಭಾರತ ವೇದ ಪುರಾಣಗಳಲ್ಲಿ ಉಲ್ಲೇಖವಾದ ಪರಮಾತ್ಮನ ಮಹಿಮಾ ವಿಶೇಷ ಕಾರ್ಯಗಳನ್ನು ಕೇವಲ ತನ್ನ ಆಲೋಚನೆಯಿಂದಲೇ ಮಹಾಲಕ್ಷ್ಮಿಯು ನಿತ್ಯ ನೂತನವಾಗಿ ಕಾಣುತ್ತಾ ಆನಂದದಿಂದ ಹೊಗಳಿ ಹಿಗ್ಗುತ್ತಿರುವ ತ್ರಿಗುಣಗಳಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿಯು ನಮ್ಮನ್ನು ಅನುದಿನವೂ ಸಂತೈಸಲಿ ಎಂಬುದಾಗಿ ದಾಸರು ಪ್ರಾರ್ಥಿಸುತ್ತಾರೆ. ಮಹಾಲಕ್ಷ್ಮಿಯು ಪರಮಾತ್ಮನ ಸೃಷ್ಟ್ಯಾದಿ ಎಲ್ಲ ಕಾರ್ಯಗಳಲ್ಲಿಯೂ ಭಗವಂತನ ಎಲ್ಲ ಅವತಾರಗಳಲ್ಲಿಯೂ ಜೊತೆಗೆ ಇದ್ದು ಅವನ ಆಲಿಂಗನ ಭಾಗ್ಯ ಪಡೆದರೂ ಭಗವಂತನಿಗೆ ವಸ್ತ್ರ, ಆಯುಧ, ಆಭರಣಗಳಾಗಿ ಶ್ರೀಭೂ ದುರ್ಗಾ ರೂಪಾದಿಗಳಿಂದ ಕ್ಷಣವೂ ಬಿಡದಲೆ ಅವನ ಸೇವೆ ಮಾಡಿದಾಗ್ಯೂ ಸಹ ಭಗವಂತನ ಅಪಾರ ಗುಣ ರೂಪ ಮಹಿಮಾದಿಗಳನ್ನು ಇನ್ನಾಗಿಯೂ ಸಾಕಲ್ಯೇನ ತಿಳಿಯದೆ ಕ್ಷಣೆ ಕ್ಷಣೆ ನವನವ ಸುವಿಶೇಪೋಪಲಂಬಿತ ಎಂಬ ಸತ್ತತ್ವ ರತ್ನ ಮಾಲಾದ ಉಕ್ತಿಯಂತೆ ಪರಮಾತ್ಮನ ವಿಶೇಷ ಗುಣ ರೂಪ ಕಾರ್ಯವೈಖರಿಯನ್ನು ತನ್ನ ಮನದಲ್ಲಿ ನಿತ್ಯ ನೂತನವಾಗಿ ಚಿಂತಿಸುತ್ತಲೇ ಅದರಲ್ಲಿ ಹೊಸ ಹೊಸತನವನ್ನು ನಿತ್ಯದಲ್ಲಿ ಕಂಡು ಹಿರಿ ಹಿಗ್ಗುತ್ತಿರುವ ಮಂಗಳ ದೇವತೆಯಾದ ಲಕ್ಷ್ಮೀದೇವಿಯನ್ನು ಇಲ್ಲಿ ದಾಸರು ತಮ್ಮ ಗ್ರಂಥದ ಆದಿಯಲ್ಲಿ ಮಂಗಳಕ್ಕಾಗಿ ಪ್ರಾರ್ಥಿಸುತ್ತಾರೆ. ಶ್ರೀ ಕೃಷ್ಣಾರ್ಪಣಮಸ್ತು.